ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5 ಫೆಬ್ರವರಿ 2026. मुरली महावाक्यಗಳು. मीठे बच्चे, बाप आए हैं तुम्हें रावण राज्य से लिबरेट कर सदगति देने, ನರಕವಾಸಿयों को ಸ್ವರ್ಗವಾಸಿ बनाने. ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ರಾವಣನ ಜಗತ್ತಿನಿಂದ ಮುಕ್ತರನ್ನಾಗಿ ಮಾಡಿ ಸದ್ಗತಿಯನ್ನ ಕೊಡುವುದಕ್ಕಾಗಿ, ನರಕವಾಸಿಗಳನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡೋದಕ್ಕಾಗಿ. ಇವು ಕೇವಲ ಶಬ್ದಗಳಲ್ಲ, ಇವು ಕೇವಲ ಸಾಧಾರಣ ಮಾತಲ್ಲ, ಭಗವಾನು ವಾಚ್. ಇದರಲ್ಲಿ ಬಹಳ ಗುಹೆ ರಹಸ್ಯ ಇದೆ. ರಾವಣನ ರಾಜ್ಯದಿಂದ ಲಿಬ್ರೇಟ್ ಮಾಡೋದಕ್ಕಾಗಿ. ರಾವಣನ ರಾಜ್ಯ ಎಲ್ಲಿದೆ? ಹೊರಗಡೆ ಇಲ್ಲ. ಇದು ಪ್ರೀ ಸ್ಕ್ರಿಪ್ಟೆಡ್ ಡ್ರಾಮಾ ಇದೆ. ಹೊರಗಡೆ ಎಲ್ಲೂ ರಾವಣ ಇಲ್ಲ. ಆದರೆ ಮನಸ್ಸಿನಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ಇದೆ. ಆ ಸ್ಟೋರಿ ಒಳಗಡೆ ರಾವಣ, ಜಗತ್ತು, ಈ ದುಃಖ, ಈ ಚಿಂತೆ, ಈ ಚಿತ್ರವನ್ನು ತೋರಿಸಲಾಗಿದೆ. ಯಾವಾಗ ಆತ್ಮಜ್ಞಾನದ ಸತ್ಯದಿಂದ ದೂರ ಆಗ್ಲಾಗ್ತದೋ ಆಗ ಒಳಗಡೆ ಇರುವಂತಹ ಚಿತ್ರ ಯಾವಾಗ ಹೊರಗಡೆ ಕಾಣಿಸ್ಲಿಕ್ಕೆ ಶುರುವಾಗ್ತದ, ಇದು ನಿಜ ಅಂತ ಫೀಲ್ ಮಾಡ್ತಾ ಆಗ ರಾವಣ, ದುಃಖ, ವಿಕಾರ, ಕೆಟ್ಟದ್ದು, ಒಳ್ಳೆಯದು ಅನ್ನುವಂಥದ್ದು ಇಲ್ಯೂಷನ್ ಶುರುವಾಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೆಲ್ಲದರಿಂದ ನಾನು ಮುಕ್ತ ಮಾಡಿ ನಿಮಗೆ ಸದ್ಗತಿ ಅಂದ್ರೆ ಅಲ್ಲಿ ಜೀರೋ ಈಗೋ ಅಥವಾ ಜೀರೋ ದುಃಖ, ಜೀರೋ ಚಿಂತೆ, ಸದಾ ನಿನ್ನ ನಿರಾಕಾರಿ ಸತ್ಯದಲ್ಲಿ ಸತೋಗುಣಿ ಅವಸ್ಥೆಯಲ್ಲಿ ಸ್ಥಿತಾಗಿರುವಂತ ಸದ್ಗತಿಯನ್ನ ಕೊಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. ನರಕವಾಸಿಯಿಂದ ಸ್ವರ್ಗವಾಸಿ ಮಾಡೋದು ಅಂದ್ರೆ, ನರಕವಾಸಿ ಅಂತಂದ್ರೆ ಬಹಳಷ್ಟು ರೋಗ, ಬಹಳ ಬಡತನ, ಸಂಬಂಧಗಳಲ್ಲಿ ಒಬ್ರಿಗೊಬ್ರು ಆಗದೆ ಇರೋದು, ಇದಕ್ಕ ನರಕ ಅಂತ ಈ ರೀತಿ ಬಿಲೀಫ್ ಸಿಸ್ಟಮ್ ಅಲ್ಲಿ ತುಂಬಲಾಗಿದೆ. ನರಕ ಅಂತಂದ್ರೆ ನಾನು ಅವಿನಾಶಿ ಆಗಿರುವ ಸತ್ಯವನ್ನ ಮರೆತು ನನಗೆ ನಾನು ಒಬ್ಬ ಸಾಯುವ ವ್ಯಕ್ತಿ, ಸಾಯುವ ಮನುಷ್ಯ ಅಂತ ತಿಳ್ಕೊತೀನಂತಂದ್ರೆ ಇದೇ ನರಕ. ನನಗೆ ನಾನು ಸದಾ ಸಂಪೂರ್ಣ, ಭರ್ಪೂರ್, ಸಂಪನ್ನ ಆತ್ಮ ಇದ್ದೀನಿ ಎನ್ನುವಂತಹ ಸತ್ಯವನ್ನ ಮರೆತು ನನಗೆ ಬೇಕಾಗಿದೆ, ನನಗೆ ಜರುರತ್ತಿದೆ ಅನ್ನುವಂತಹ ಆಶೆಯೊಳಗ ಸಿಲುಕಿಕೊಳ್ಳೋದೇ ನರಕ ಆಗಿದೆ. ನನಗೆ ನಾನು ಯಾವ ಆತ್ಮ ಸತೋಗುಣಿ ಇದ್ದೀನಿ, ಸತೋಗುಣಿ ಆಗಿರುವ ಸತ್ಯವನ್ನ ಮರೆತು ನಾನು ಗುಣವಂತನಾಗಬೇಕು, ಆದರ್ಶ ಆಗಬೇಕು, ಒಳ್ಳೆಯವರು ಅಂತ ಅನಿಸ್ಕೊಳ್ಬೇಕನ್ನುವಂತಹ ರೋಲ್ನ ಕಾನ್ಷಿಯಸ್ನ ಹಿಂದೆ ಹೋಗಿ ಅನೇಕ ರೀತಿಯ ಭ್ರಮೆಯಲ್ಲಿ ಸಿಕ್ಕಾಕೊಳ್ಳಾಗ್ತಾ ಇದೆಯಲ್ಲ, ಇದು ಕೂಡ ನರಕನೇ. ಹೀಗಾಗಿ ಇದ್ರ ಫಲ ಕಾನ್ಷಿಯಸ್ ಅಲ್ಲಿ ದುಃಖ, ಅಶಾಂತಿ, ಚಿಂತೆ ಇದು ತುಂಬಿಬಿಟ್ಟಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದಕ್ಕೆ ನರಕ ಅಂತ. ನರಕವಾಸಿಯಿಂದ ಸ್ವರ್ಗವಾಸಿ ಆಗೋದು ಅಂತಂದ್ರೆ ಎಲ್ಲಿ ನರಕದಲ್ಲಿ ನಾನು ಮತ್ತು ನನಗೊಂದಿಷ್ಟು ಫಸ್ಟ್ ನಾನು, ಅನಂತರ ಸಂಬಂಧಿಕರು, ನಂತರ ಸಮೀಪದ ಸಂಬಂಧಿಕರು, ಸ್ನೇಹಿತರು, ಬಾಕಿ ಎಲ್ಲರೂ ಬೇರೆಯವರು ಅನ್ನುವಂಥ ಭಾವ ಇದೆಯಲ್ಲ, ಇದೇ ನರಕ. ಎಲ್ಲಿ ತೇರೆ ಮೇರೆ ಭಾನ್ ಇದೆ, ನನ್ನವರು ಮತ್ತು ಬೇರೆಯವರು ಅನ್ನುವಂಥ ಭಾನ್ ಇದೆ, ಅದು ನರಕ. ಸ್ವರ್ಗವಾಸಿ ಅರ್ಥಾತ್ ನಾನು ಅವಿನಾಶಿಯಾಗಿರುವ ಸತ್ಯ ಸ್ಮೃತಿಯಲ್ಲಿದೆ. ಹಾಗೆ ಯಾರೆಲ್ಲ ಇದ್ದಾರ ಇವರೆಲ್ಲ ಅವಿನಾಶಿ ಆತ್ಮರು, ಭರ್ಪೂರ್ ಸಂಪನ್ನ ಆತ್ಮರು. ಇಲ್ಲಿ ಯಾರು ಯಾರಿಗೆ ಚಿಂತೆ ಮಾಡುವ ಮಾತೇ ಇಲ್ಲ. ಯಾಕಂದ್ರೆ ಆತ್ಮದ ಸ್ಮೃತಿ ಇದೆ ಪ್ರತಿಯೊಬ್ಬರಿಗೂ. ಆತ್ಮ ಒಳಗಡೆ ಭರ್ಪೂರ್ ಇದೀನಿ ಅನ್ನುವಂತಹ ಸ್ಮೃತಿ ಇದೆ. ಮತ್ತು ಪಾತ್ರದಲ್ಲಿ ಏನೆಲ್ಲ ಇದು ಇದೆ, ಕಮಿ ಕಮ್ಜೋರಿ, ದೊಡ್ಡ ಒಳ್ಳೆತನ ಹಾಗೂ ಕೆಟ್ಟತನ ಹಾಗೂ ಸಿರಿವಂತಿಕೆ ಹಾಗೂ ಬಡತನ, ಇದೆಲ್ಲ ಪಾತ್ರ ಮಾತ್ರ, ಅಲ್ಪಕಾಲಿಕ ಪಾತ್ರ ಅನ್ನುವಂತಹ ಸ್ಮೃತಿ ಇರೋದ್ರಿಂದ ಬಾಬಾ ಹೇಳ್ತಾರೆ ಇದೇ ಸ್ವರ್ಗವಾಸಿ ಆಗೋದು. ಸ್ವರ್ಗವಾಸಿ ಅರ್ಥಾತ್ ಎಲ್ಲರಲ್ಲೂ ಸಮಾನ ಭಾವ, ಆತ್ಮಿಕ ಭಾವ, ಎಲ್ಲರೂ ಒಂದೇ ಅಂದ್ರೆ ರೋಲ್ನಲ್ಲಿ ಒಂದೇ ಅಲ್ಲ, ರೋಲ್ ವಿಭಿನ್ನ ಇದೆ. ನಿನ್ನೇನು ಬಾಬಾ ಹೇಳಿದ್ರು ಪಾತ್ರ ವಿಭಿನ್ನ ಇದೆ, ವಿಭಿನ್ನ ಇರ್ಲೇಬೇಕು, ಅವಾಗ ಅದಕ್ಕೆ ನಾಟಕ ಅಂತ ಹೇಳಲಾಗ್ತದೆ. ಆತ್ಮ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು, ಎಲ್ಲರೂ ಸಮಾನ, ಸ್ವಲ್ಪವೂ ಕೂಡ ರಿಂಚಕ ಮಾತ್ರ ಹೆಚ್ಚು ಕಡಿಮೆ ಎನ್ನುವಂತಹ ಮಾತೇ ಇಲ್ಲ. ಬಾಕಿ ಪಾತ್ರದಲ್ಲಿ ಏನು ಮೇಲು ಕೀಳು, ಹೆಚ್ಚು ಕಡಿಮೆ ಅಂತ ಇದೆ, ಇದು ಪಾತ್ರದಲ್ಲಿದೆ ಅನ್ನುವ ಸತ್ಯದ ಅರಿವು, ಜಾಗೃತಿಯೇ
ಸದ್ಗತಿ ಸ್ವರ್ಗವಾಸಿ ಆಗೋದಾಗಿದೆ. ಇಂತಹ ಸ್ವರ್ಗವಾಸಿಯನ್ನಾಗಿ ಮಾಡೋದಕ್ಕಾಗಿನೇ ಬಾಬಾ ಬಂದಿರೋದು. ಪ್ರಶ್ನೆ, ಬಾಬಾ ने तुम भारतवासी बच्चों को कौन सी स्मृति दिलाई है? ತಾವೆಲ್ಲ ಭಾರತವಾಸಿ ಮಕ್ಕಳಿಗೆ ಬಾಬಾ ಯಾವ ಸ್ಮೃತಿಗಳನ್ನ ಕೊಟ್ಟಿದ್ದಾರೆ? हे भारतवासी बच्चे, तुम स्वर्गवासी थे। आज से 5000 वर्ष पहले भारत स्वर्ग था। हीरे सोने के महल थे। हे स्वर्गवासी ಮಕ್ಕಳೇ, ಭಾರತವಾಸಿ ಮಕ್ಕಳೇ, ಭಾರತವಾಸಿ ಅಂದ್ರೆ ಭಾರತ ಅಂತಂದ್ರೆ ಪ್ರಕಾಶದಲ್ಲಿ ಇರುವಂಥವ್ರು ಅಂತ, ಅಂದ್ರೆ ಎನ್ಲೈಟನ್ಡ್ ಸೋಲ್ಸ್, ಸಂಪೂರ್ಣ ಜಾಗೃತ ಅವಸ್ಥೆಯಲ್ಲಿ ಸ್ಥಿತ ಮಾಡ್ಕೊಂಡಿರುವಂತಹ ಆತ್ಮರ ಆ ಸಮಯಕ್ಕೆ ಭಾರತ ಅಂತ ಹೇಳ್ತಾರೆ. ಆ ಭಾರತವಾಸಿ, ಆ ಸಂಪೂರ್ಣ ಜಾಗೃತ ಆತ್ಮರೇ ಸ್ವರ್ಗವಾಸಿ ಆಗಿದ್ರು. ಆಸೆ ಇಲ್ಲಿಂದ 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಹೀರೆ ಸೋನೆಗೆ ಮೆಹಲ್ ಥೆ, ತುಮ್ ಸಾರೇ ವಿಶ್ವಕ್ಕೆ ಮಾಲಿಕ್ ಥೆ, ನೀವು ಇಡೀ ವಿಶ್ವದ ಮಾಲೀಕ್ ಆಗಿದ್ರಿ. ಈ ಭೂಮಿ ಆಕಾಶ ಎಲ್ಲವೂ ನಿಮ್ದಾಗಿತ್ತು ಅಂತಾರೆ ಬಾಬಾ. ಅಂದ್ರೆ ಇದು ವಿಶ್ವ, ಈ ವಿಶ್ವದಲ್ಲಿ ಅನ್ಯ ದೇಶಗಳಲ್ಲಿ ಅನ್ಯ ಪ್ರಾಂತ್ಯಗಳಲ್ಲಿ ಜನ ಸಮುದಾಯನೇ ಇಲ್ಲ, ಜನಸಂಖ್ಯಾನೇ ಇಲ್ಲ, ಜನಜೀವನನೇ ಇಲ್ಲ ಅಂದಮೇಲೆ ಕೇವಲ ಭಾರತದ ಸ್ಥಾನದಲ್ಲಿ ಭಾರತವಾಸಿಗಳಿದ್ರು, ಭಾರತವಾಸಿಗಳದಷ್ಟೇ ಜೀವನ ಇಲ್ಲಿ ಅಸ್ತಿತ್ವದಲ್ಲಿತ್ತು ಅಂದಮೇಲೆ ಇಡೀ ವಿಶ್ವ ಯಾರ್ದಾಯ್ತು? ಭಾರತೀಯರದೇ ಆಯ್ತು. ಭಾರತ ಅಂದ್ರ ಒಂದು ಟುಕಡಿ ಅಲ್ಲ, ಭಾರತ ಅಂದ್ರೆ ಪೂರಾ ವಿಶ್ವ, ವಿಶ್ವನೇ ಭಾರತ ಆಗಿತ್ತು. ಭಾರತವಾಸಿ ಅರ್ಥಾತ್ ವಿಶ್ವದ ಮೇಲೆ ಆಕಾಶ ಭೂಮಿ ಎಲ್ಲದಕ್ಕೂ ಒಡೆಯರಾಗಿದ್ರು ಅಂತ ಹೇಳ್ತಾರೆ ಬಾಬಾ. ಭಾರತ್ ಶಿವ ಬಾಬಾ ಕ ಸ್ಥಾಪನ್ ಕಿಯಾ ಹುವಾ ಶಿವಾಲಯ ಥಾ. ಶಿವಾಲಯ ಅಂತ ಯಾರಿಗೆ ಹೇಳಲಾಗ್ತದೆ? ಎಲ್ಲಿ ಶಿವನ ರಿಯಲ್ ಅಸ್ತಿತ್ವ ಇದೆ ಹಾಗೂ ಅವನ ಮಕ್ಕಳು ನಿರಾಕಾರಾತ್ಮರು ಶಿವನ್ ಸಮಾನ್ ಜಾಗೃತ್, ಶಿವನ್ ಸಮಾನ್ ಸಂಪೂರ್ಣ ನಿರಾಕಾರಿ ಸ್ಥಿತಿಯಲ್ಲಿದ್ದಾರೆ, ಅದಕ್ಕೆ ಹೇಳಲಾಗ್ತದ ಶಿವಾಲಯ. ಯಾವಾಗ ಪರಂಧಾಮದಿಂದ ಕೆಳಗೆ ಬರಲಾಗ್ತದೋ, ಯಾವ ಭಾರತದ ಸಮೃದ್ಧ ಸಮಯ ಇತ್ತು ಆ ಸಮಯದಲ್ಲಿ ಆತ್ಮ ಸಂಪೂರ್ಣ ಜಾಗೃತ ಅವಸ್ಥೆಯಲ್ಲಿದ್ರು, ಆ ಸಮಯಕ್ಕೂ ಕೂಡ ಶಿವಾಲಯನೇ ಅಂತಾರೆ. ಆ ಸಮಯದ ಭಾರತದ ಆ ಭವ್ಯ ಪರಂಪರೆಗೂ ಕೂಡ ಬಾಬಾ ಶಿವಾಲಯನೇ ಅಂತ ಹೇಳ್ತಾರೆ. ವಹ ಪವಿತ್ರತಾ ಥಿ, ಪರಸ್ಪರ ದೈಹಿಕ ಮಾನಸಿಕ ಸಂಪೂರ್ಣ ಪವಿತ್ರತೆ ಇತ್ತು. ಫಿರ್ ಸೆ ऐसा ಭಾರತ ಬನ್ನೆ ವಾಲಾ ಹೇ ಅಂಡರ್ಲೈನ್. ಈಗ ಮತ್ತೆ ಅಂತಹದೇ ಭಾರತ ತಯಾರಾಗ್ತಾ ಇದೆ. ಅದನ್ನು ತಯಾರು ಮಾಡಲಿಕ್ಕೆ, ಆ ಮಕ್ಕಳ ಮೂಲಕ ತಯಾರು ಮಾಡಿಸ್ಲಿಕ್ಕೇನೆ ಪರಮಾತ್ಮ ಈ ಸೃಷ್ಟಿಯ ಮೇಲೆ ಅವತರಿಸಿದ್ದಾರೆ. ಇಂದಿನ ಮುರಳಿಯ ಮುಖ್ಯ ಸಾರ್, कांटे से फूल बन फूलों का बगीचा स्थापन करने की सेवा करने हैं. ಮುಳ್ಳಿನಿಂದ ಹೂಗಳಾಗಿ ಸತ್ಯುಗ ಸ್ಥಾಪನೆ ಮಾಡುವ ಸೇವಾ ಮಾಡ್ರಿ ಅಂತ. ಮುಳ್ಳಿನಿಂದ ಹೂವು ಅಂದ್ರೆ, ಮುಳ್ಳು ಅಂದ್ರೆ ದೇಹ ಭಾನ, ಸ್ತ್ರೀ ಆಗಿರುವ ಪುರುಷ ಆಗಿರುವ, ಮದರ್ ಆಗಿರುವ ಫಾದರ್ ಆಗಿರುವ, ಯಾವುದೋ ಒಂದು ದೇಹದ ಭಾನ ಇದೆ ಅಂತಂದ್ರೆ ಮುಳ್ಳು. ಮುಳ್ಳಿನಿಂದ ಹೂವಾಗ್ರಿ ಅಂದ್ರೆ ಪೂರ್ಣನ ಆತ್ಮ ಇದ್ದೀನಿ ಅಂತ, ಎಲ್ಲರೊಳಗೂ ಆ ಆತ್ಮದ ಸತ್ಯವನ್ನ ನೋಡುವಂತಹ ಅಭ್ಯಾಸ. ಇದರಿಂದನೇ ನೀವು ಸತ್ಯುಗದ ಸ್ಥಾಪನೆ ಮಾಡಲಿಕ್ಕೆ, ಸತ್ಯುಗ ಅಂದ್ರೆ ಒನ್ನೆಸ್, ಎಲ್ಲ ಕಡೆಗೂ ಸಮಾನತೆ, ಏಕತೆ, ಸತ್ಯತೆಯ ರಾಜ್ಯವನ್ನ ಸ್ಥಾಪನೆ ಮಾಡುವಂತ ಸೇವೆಯೊಳಗೂ ಕೂಡ ತೊಡಗ್ರಿ ಅಂತಾರೆ ಬಾಬಾ. ಕೋಯಿ ಭೀ ಬುರಾ ಕರಂ ನಹಿ ಕರ್ನಾ ಹೇ, ಯಾವ ಕೆಟ್ಟ ಕೆಲಸವನ್ನ ಮಾಡಬೇಡ್ರಿ. ಕೆಟ್ಟ ಕೆಲಸವನ್ನ ಮಾಡೋದು ಅಂತಂದ್ರ ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ವಿ, ಕೆಟ್ಟ ಕೆಲಸ ಅಂತಂದ್ರೆ ಸುಳ್ಳು ಹೇಳಿ, ಇನ್ನೊಬ್ರಿಗೆ ಮೋಸ ಮಾಡಿ, ದುಃಖ ಕೊಟ್ಟು, ದುಃಖ ಕೊಡೋದಕ್ಕೆ ಕೆಟ್ಟ ಕೆಲಸ ಅಂತ. ಆದ್ರೆ ಅದನ್ನೂ ಮಾಡಬಾರ್ದು. ಅದಲ್ಲದೆ ಅದಕ್ಕಿಂತಲೂ ಇನ್ನೂ ಸೂಕ್ಷ್ಮ ಮಾತು ಅಂತಂದ್ರೆ, ಯಾರಾದ್ರೂ ದುಃಖ ಕೊಟ್ರೆ ದುಃಖದ ಪಾರ್ಟ್, ದುಃಖದ ಆಕ್ಟಿಂಗ್ ಅವ್ರದ್ದಿದೆ ಅಂದ್ರ, ಇವರು ದುಃಖಿ ಅದಾರಂತ ನೋಡ್ತೀನಲ್ಲ, ಇದು ದುಃಖ ಕೊಟ್ಟ ಹಾಗೆ. ಅವರು ದುಃಖಿ ಅಲ್ಲ, ದುಃಖದ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಒಳಗಡೆ ಆತ್ಮ ಸುಖಿ ಇದೆ. ಆದ್ರೆ ಅವ್ರಿಗೆ ಸಿಕ್ಕಿರುವ ಈ ಸಮಯದ ಪಾತ್ರದಲ್ಲಿ ದುಃಖ ಇದೆ. ದುಃಖನು ಯಾವಾಗೂ ಇರುವುದಿಲ್ಲ. ಈ ಸಮಯದ ಪಾತ್ರದಲ್ಲಿ ಚಿಂತೆ ಇದೆ. ಅದಕ್ಕಾಗಿ ಅವರು ಚಿಂತೆ ಮಾಡೋರು ದುಃಖಿಗಳು, ಅಶಾಂತರು ಅಲ್ಲ. ಆದರೆ ಎಲ್ಲರೂ ಸತ್ಯ ಸ್ವರೂಪರಿದ್ದಾರೆ ಅನ್ನುವ
ಒಂದು ತಿಳುವಳಿಕೆಯೇ ಶ್ರೇಷ್ಠ ಕರ್ಮ. ಬಾಕಿ ಇವರು ದುಃಖಿ ಅದಾರ, ನಾ ದುಃಖಿ ಇದ್ದೀನಿ, ಇವರು ರೋಗಿ ಅದಾರ, ನಾ ರೋಗಿ ಇದ್ದೀನಿ ಅಂತ ನಾಟಕದೊಳಗೆ ಸಿಕ್ಕಿರುವ ಪಾತ್ರನೇ ಅದಕ್ಕೆ ಸ್ವರೂಪ ಆಗಿ ಅದು ನಾನೇ ಅಂತ ತಿಳ್ಕೊತೀನಿ, ಇವ್ರು ನನ್ನವರು ರೋಗಿ ಅದಾರ ಅಂತ ತಿಳ್ಕೊತೀನಿ ಅಂತಂದ್ರ ಇದಕ್ಕೆ ಕೆಟ್ಟ ಕರ್ಮ ಅಂತಾರ ಬಾಬಾ. ಸೆಕೆಂಡ್ ಪಾಯಿಂಟ್, ರೂಹಾನಿ ಜ್ಞಾನ್ ಜೋ ಬಾಬಾ ಸೆ ಸುನಾ ಹೇ ವಹಿ ಸಬ್ಕೋ ಸುನಾನಾ ಹೇ. ಆತ್ಮೀಯ ಜ್ಞಾನ ಯಾವುದು ಬಾಬಾ ನಮಗೆ ತಿಳಿಸಿದ್ದಾರೋ ಅದನ್ನೇ ಎಲ್ಲರಿಗೂ ತಿಳಿಸ್ರಿ. ಆತ್ಮ ಅಭಿಮಾನಿ ಆಗುವಂತ ಪರಿಶ್ರಮ ಪಡ್ರಿ. ಏಕ್ ಬಾಬಾ ಕೋ ಹಿ ಯಾದ್ ಕರ್ನ, ಕಿಸಿ ದೇಹಧಾರಿ ಕೋ ಯಾದ್ ನಹಿ ಕರ್ನ. ಬಾಬಾ ಹೇಳ್ತಾರ, ಒಬ್ಬ ಪರಮಾತ್ಮನನ್ನೇ ನೆನಪು ಮಾಡ್ರಿ. ಯಾಕಂದ್ರೆ ಲಿವಿಂಗ್ ಲೈಟ್, ಜೋ ಸುಪ್ರೀಂ ಲಿವಿಂಗ್ ಲೈಟ್, ಜೀವಂತಿಕೆ ಏನಿದೆ ಅದು ಆತ್ಮನಲ್ಲಿದೆ, ಜೀವಂತಿಕೆ ಏನಿದೆ ಅದು ಪರಮಾತ್ಮನಲ್ಲಿದೆ. ಪರಮಾತ್ಮ ಬಿಟ್ರೆ, ಆತ್ಮ ಬಿಟ್ರೆ ಬಾಕಿ ಜಗತ್ತಿನಲ್ಲಿ ಎಲ್ಲರೂ ಡಾಲ್ಸ್ ಅದಾರ, ಗೊಂಬೆಗಳು, ಪಪೆಟ್ ಶೋ ಅಂತಾರ ಬಾಬಾ. ಆ ಗೊಂಬೆಗಳನ್ನ, ರೆಡಿಮೇಡ್ ಗೊಂಬೆಗಳನ್ನ, ಅಂದ್ರೆ ಆ ಗೊಂಬೆಗಳಲ್ಲಿ ಏನೂ ಜಾನ್ ಇಲ್ಲ, ತಾಕತ್ತಿಲ್ಲ. ಹೇಗೆ ಕುಣಿಸ್ಲಾಗ್ತಾ ಇದೆಯೋ ಡ್ರಾಮಾ ಅನುಸಾರ ಹಾಗೆ ಕುಣಿಯುವಂತ, ಹೇಗೆ ಮಾತಾಡ್ಸ್ಲಾಗ್ತಾ ಇದೆಯೋ ಹಾಗೆ ಮಾತಾಡುವಂತ, ಪ್ರೀತಿ ಮಾಡುವ ಆಕ್ಟಿಂಗ್ ಮಾಡಿಸ್ಲಾಗ್ತಾ ಇದೆ, ಅವರು ಪ್ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಅಂತೂ ಯಾವುದೂ ಅಲ್ಲ. ಅಂದಮೇಲೆ ಯಾರನ್ನು ಪ್ರೀತಿ ಮಾಡಬೇಡ್ರಿ. ಯಾಕೆ ಪ್ರೀತಿ ಮಾಡಬೇಕು? ಮನುಷ್ಯರು ಪ್ರೀತಿ ಕೊಡ್ತಾ ಇದ್ದಾರ, ಅಥವಾ ನಾನು ಪ್ರೀತಿ ಮಾಡಬೇಕು ಅಂತಂದ್ರೆ ನಾನು ದೇಹ ಭಾನದಲ್ಲಿ ಬರಬೇಕಾಗ್ತದ. ಯಾಕಂದ್ರೆ ಆತ್ಮ ಭಾವದೊಳಗ ಯಾರನ್ನೂ ಪ್ರೀತಿಸುವ, ಇವರನ್ನ ಪ್ರೀತಿಸುವ ಮಾತಿಲ್ಲ. ಅಲ್ಲಿ ಪ್ರೀತಿ ಎಲ್ಲರಿಗಾಗಿ ಸಮಾನ ಇದೆ. ಪ್ರೀತಿ ಅಂತಂದ್ರೆ ಅಲ್ಲಿ ಎಕ್ಸೆಪ್ಟೆನ್ಸ್ ಇದೆ. ಬಾಕಿ ಹೀಗೆ ಪ್ರೀತಿ ಅಂದ್ರೆ ನನಗೆ ಹೀಗೆ ನೋಡ್ಕೋಬೇಕು, ಹಾಗೆ ನೋಡ್ಬೇಕಂದ್ರೆ ಇದು ದೇಹಭಾನ. ಇಂಥ ಪ್ರೀತಿ ಮಾಡಬೇಡ್ರಿ. ಮಾಡೋದಿದ್ರೆ ಒಬ್ಬ ನಿರಾಕಾರ ತಂದೆಯನ್ನೇ ಪ್ರೀತಿಸಿ. वरदान, निंदा स्तुति जय पराजय में समान स्थिति रखने वाले बाप समान संपन्न संपूर्ण भव. ನಿಂದಾ ಸ್ತುತಿ ಜಯ ಪರಾಜಯ ಎಲ್ಲದರಲ್ಲೂ ಸಮಾನ ಸ್ಥಿತಿಯನ್ನ ಇಟ್ಕೊಳ್ಳುವಂತಹ ಬಾಪ್ ಸಮಾನ್ ಸಂಪನ್ನ ಸಂಪೂರ್ಣ ಆತ್ಮರು ಆಗ್ರಿ. जब आत्मा की संपूर्ण व संपन्न स्थिति बन जाती है तो निंदा स्तुति जय पराजय ಸುಖ ದುಃಖ ಸಭಿ ಮೇ ಸಮಾನತಾ रहती है. ಬಹಳ ಇಂಪಾರ್ಟೆಂಟ್ ಗುಹ್ಯ ರಹಸ್ಯ ಇದೆ. ಇವಾಗ ಆತ್ಮನ ಸಂಪೂರ್ಣ ಸ್ಥಿತಿ ತಯಾರಾಗ್ತದೆ. ಆತ್ಮನ ಸಂಪೂರ್ಣ ಸ್ಥಿತಿ ಅಂದ್ರೆ ಬಾಬಾ ಆತ್ಮಕ್ಕೂ ಮನಸ್ಸಿಗೂ ಆತ್ಮ ಅಂತಾರೆ. ಆತ್ಮ ಯಾವತ್ತಿಗೂ ಸಂಪನ್ನಿದೆ, ಅದರಲ್ಲಿ ಸಂಪನ್ನ ಆಗುವ ಮಾತೇ ಇಲ್ಲ. ಮನಸ್ಸೇನು ಅಸಂಪನ್ನತೆ ಫೀಲ್ ಮಾಡ್ತಾ ಇದೆ, ಕೊರತೆಯ, ಚಿಂತೆಯ, ಕಮ್ಮಿ ಇರುವ ಅನುಭವ ಮಾಡ್ತಾ ಇದೆ. ಈ ಮನಸ್ಸಿಗೆ ಒಂದ್ ವೇಳೆ ಟ್ರೈನಿಂಗ್ ಕೊಟ್ರ, ಈ ಜ್ಞಾನವನ್ನ ತುಂಬಿದಾಗ ಅದು ಕೂಡ ಸಂಪನ್ನತೆ ಅನುಭವ ಮಾಡ್ತದೆ. ನಾ ಆತ್ಮ ಇದ್ದೀನಿ, ಈ ಮನಸ್ಸು ಸ್ವೀಕಾರ ಮಾಡ್ತದ, ಅರೆ ನಾ ದೇಹ ಅಲ್ಲ, ನಾ ಆತ್ಮ ಇದ್ದೀನಿ ಅಂತ. ಆಗ ಬಾಬಾ ಹೇಳ್ತಾರ, ಈ ಪಾತ್ರದಲ್ಲಿ, ಈ ಜಗತ್ತಿನಲ್ಲಿ ನಿಂದನೆ, ಕೆಲವೊಮ್ಮೆ ಬೈಗುಳ ಇರ್ತದ, ಕೆಲವೊಮ್ಮೆ ಹೊಗಳಿಕೆ ಇರ್ತದ, ಕೆಲವೊಮ್ಮೆ ಜಯ ಆಗ್ತದ, ಕೆಲವೊಮ್ಮೆ ಪರಾಜಯ ಆಗ್ತದ. ಎಲ್ಲದರಲ್ಲೂ ಸಮಾನ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇದೆ. ಅವಾಗ ಸಮಾನ ಸ್ಥಿತಿ. दुख में भी सूरत मस्तक पर दुख की लहर के बजाय सुख का वर्षा की लहर दिखाई दे. ಬಾಬಾ ಹೇಳ್ತಾರೆ, ದುಃಖ ಇದೆ ಪಾತ್ರದೊಳಗ, ಆದ್ರೆ ದುಃಖದ ಅಲೆನೂ ಬರಬಾರ್ದು. ಮಸ್ತಕದಲ್ಲಿ, ಮುಖದಲ್ಲಿ ದುಃಖದ ಅಲೆ ಬದಲಾಗಿ ಸದಾ ಸುಖದ ಧಾರ, ಸುಖದ ಮಳೆ ಸುರಿತಾ ಇರಬೇಕು ಅಂತಾರೆ ಬಾಬಾ. ಯಾಕಂದ್ರೆ ದುಃಖ ಪಾತ್ರಕ್ಕಿರುವುದು ನೂಂದಿದೆ, ಅದು ಈ ಕ್ಷಣ ದುಃಖ ಬಂದು ಹೋಗ್ಲೇಬೇಕು, ಪಾತ್ರನೇ ಹಾಗಿದೆ. ಆದ್ರೆ ನಾ ಆತ್ಮ ದುಃಖದಿಂದ ಪರೆ ಇದೇನನ್ನುವಂತ ಸತ್ಯ ತಿಳಿದ ಮೇಲೆ ದುಃಖ ನನಗೆ ಅನುಭವ ಆಗೋದಿಲ್ಲ. ನಿಂದ ಸ್ತುತಿಯಲ್ಲೂ ಕೂಡ ಅನುಭವ ಆಗ್ತದ. ಇದು ನಿಂದನೆಯಲ್ಲ, ಸಂಪೂರ್ಣ ಸ್ಥಿತಿ ಪರಿಪಕ್ವ ಮಾಡುವ ಸಲುವಾಗಿರುವಂತ ಮಹಿಮಾ ಯೋಗ್ಯ ಶಬ್ದಗಳು ಅಂತ ಹೀಗೆ ಫೀಲ್ ಆಗ್ತದ. ಐಸಿ ಸಮಾನತಾ ರಹೆ ತಬ್ ಕಹೆಂಗೆ ಬಾಪ್ ಸಮಾನ್. ಈ ರೀತಿ ಬಾಬಾಗ ಹೇಗೆ, ಬಾಬಾಗ ಹೀಗೆ ಹೇಳಲಾಗ್ತದ, ನಿಂದನೆ ಮಾಡಲಾಗಿದೆ. ಪರಮಾತ್ಮ ಹಂದಿಯೊಳಗು, ಕಲ್ಲಿನೊಳಗು, ಮಣ್ಣಿನೊಳಗು ಸರ್ವವ್ಯಾಪಿ ಅಂತ ಹಿಂಗಂದ್ರೂ ಕೂಡ ಬಾಬಾ ಪಾತ್ರದಲ್ಲಿ ಇರೋದ್ರಿಂದ ಮಕ್ಕಳು ಈ ರೀತಿ ಅಂತ ಇದ್ದಾರ ಅಂತ ಬಾಬಾ ಹೇಗೆ ಸಮಾನ ಸ್ಥಿತಿ ಇದೆಯೋ ಹಾಗೆ ಮಕ್ಕಳದು ಕೂಡ ಸಮಾನ ಸ್ಥಿತಿ ಇರಬೇಕು. ಜರಾಬಿ ವೃತ್ತಿ ಮೇ ಯ ನಾಯಕಿಯ ದುಶ್ಮನ್ ಹೇ. ಭಾವದಲ್ಲಿ ಸ್ವಲ್ಪವೂ ಬರಬಾರ್ದು, ಇವ್ರೇನ್ ನನ್ನ ದುಶ್ಮನೇ ಅದಾರ, ಇವ್ರು ಯಾವತ್ತೂ ನನಗ್ ಬೈತಾರ, ಯಾವತ್ತೂ ಇವ್ರು ನನಗ ನಿಂದನೆ ಮಾಡೋರು ಅದಾರ, ಇವ್ರು ಯಾವತ್ತಿಗೂ ನನಗೆ ಇವರು ಏನು ಚಲೋದ್ ಮಾಡ್ಲೇ ಇಲ್ಲ, ಹೊಗಳೇ ಇಲ್ಲ, ನನಗೆ ಹೌದೇ ಅಲ್ಲಿಲ್ಲ,
ಅಂತ ಅಂತೀನತ್ತಂದ್ರ ನಾನು ಅವ್ರ ತರೆಗೇನೆ ರೋಲ್ ಕಾನ್ಶಿಯಸ್ ಒಳಗ ಇದೀನಂತ ಅರ್ಥ. ಯಾರೇ ಅದಾರ ನಿಂದಕರು, ನಿಂದನೆ ಮಾಡೋರು, ಬೈಯೋರು ಅಂತಂದ್ರ ತಿಳ್ಕೊಡ್ರಿ ನನ್ನ ಸಂಪೂರ್ಣ ಸ್ಟೇಜಿಗೆ ತಲುಪಿಸುವುದಕ್ಕಾಗಿ ಇವರು ಈ ಶಬ್ದ ಮಹಿಮೆಗಳನ್ನ ಮಾಡ್ತಾ ಇದ್ದಾರಂತಾನೆ ತಿಳ್ಕೊಡ್ರಿ. ಗಾಲಿ ದೇನೆ ವಾಲಾ ಹೇ ಅವ್ರ ಯಹ ಮಹಿಮಾ ಕರ್ನೆ ವಾಲಾ ಹೇ. ಇದನ್ನೂ ಇರಬಾರ್ದು. ಇವ್ರು ಬೈಯೋರು, ಬಹಳಷ್ಟು ಫ್ರೆಂಡ್ಶಿಪ್ ಒಳಗೆ ಈ ತರ ಇರ್ತದ, ಇವ್ರು ನನಗೆ ಇವ್ರು ನನಗೆ ಬಹಳ ಬೇಕಾದವರು ಅಂತ. ಯಾಕೆ ಬೇಕಾದವರು? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ವಾರ್ಥದೊಳಗ ಅವರಿಗೆ ಈ ರೋಲಿಂದ ಏನೋ ಸಿಗ್ತದಂತ ತಿಳ್ಕೊಂಡು ಬಹಳ ಕೇರ್ ಮಾಡ್ತಾರ, ಹೊಗಳ್ತಾರ, ನೀವು ಭಾರಿ ಇದೀರಿ, ನೀವು ಬಹಳ ಚಂದ ಮುರಳಿ ಹೇಳ್ತೀರಿ, ನೀವು ಬಹಳ ಚಂದ ಇದೀರಿ ಅಥವಾ ಏನೋ ಹೇಳ್ತಾರ. ಇವ್ರು ನನಗೆ ಹೊಗಳೋರು ಅದಾರಂತ ದೃಷ್ಟಿ ಬರ್ತದತ್ತಂದ್ರ ಅಥವಾ ಇವ್ರು ನನಗೆ ಬೈಯೋರು ಅದಾರತ್ತಂದ್ರ ಬಾಬಾ ಹೇಳ್ತಾರ ಅದು ಸಂಪನ್ನತೆಯ ಸ್ಟೇಜ್ ಅಲ್ಲ. ಸಂಪನ್ನತೆಯ ಸ್ಟೇಜ್ ಅಂದ್ರ ಬೈಯುವ ಆಕ್ಟಿಂಗ್, ಹೊಗಳುವ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಹೊರತಾಗಿ ಇಲ್ಲಿ ಯಾರು ಹೊಗಳೋರು ಇಲ್ಲ, ಬೈಯೋರು ಇಲ್ಲ, ಪ್ರೀತಿ ಮಾಡೋರು ಇಲ್ಲ, ದ್ವೇಷ ಮಾಡೋರು ಇಲ್ಲ, ಎಲ್ಲವೂ ಗೊಂಬೆಗಳು ಅನ್ನುವ ಸತ್ಯ ಅವರಿಗೆ ಸ್ಮೃತಿಯಲ್ಲಿ ಇರ್ತದೆ. ಅಂಥವರೇ ನಿಜವಾದ ಸಂಪನ್ನ ಸಂಪೂರ್ಣ ಆತ್ಮರಾಗಿದ್ದಾರೆ. ಸ್ಲೋಗನ್: ನಿರಂತರ ಯೋಗ ಅಭ್ಯಾಸ ಪರ್ ಅಟೆನ್ಷನ್ ದೋ तो फर्स्ट डिविजन में नंबर मिल जाएगा. ನಿರಂತರ ಯೋಗ ಅಭ್ಯಾಸದ ಮೇಲೆ ಗಮನ ಕೊಟ್ರಿ ಅಂತಂದ್ರೆ ಫಸ್ಟ್ ಡಿವಿಷನ್ ನಲ್ಲಿ ನಂಬರ್ ಸಿಗ್ತದೆ. ಫಸ್ಟ್ ಡಿವಿಷನ್ ಅಂತಂದ್ರ ಸತ್ಯುಗದಲ್ಲಿ ರಾಜ್ಯ, ಗದ್ದಿ, ಸಿಂಹಾಸನ, ಅಲ್ಲಿ ಮ್ಯಾಲಿಂದು ಕೆಳಗಿಂದು ಈ ಮಾತಲ್ಲ. ಫಸ್ಟ್ ಡಿವಿಷನ್ ಅಂತಂದ್ರೆ ಫಸ್ಟ್ ಲೆವೆಲ್ನ ಆತ್ಮಿಕ ಅವಸ್ಥಾ. ಈ ಅವಸ್ಥಾ ಇದೇ ಸಮಯದಲ್ಲಿ ನನಗೆ ಅನುಭೂತಿ ಆಗ್ಬೇಕು ಅಂತಂದ್ರೆ ನಿರಂತರ ಯೋಗದ ಅಭ್ಯಾಸ ಮಾಡ್ತಾ ಇರಬೇಕು. ಅವ್ಯಕ್ತಿಶಾರ, ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಬ್ರಾಹ್ಮಣ್ ಪರಿವಾರದ ವಿಶೇಷತೆನೇ ಆಗಿದೆ ಅನೇಕರಾಗಿದ್ರು ಕೂಡ ಒಂದೇ ಅಂತ. ಅನೇಕರಾಗಿದ್ರು ಅಂದ್ರೆ ಬೇರೆ ಬೇರೆ ದೇಶ, ಭಾಷಾ, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು ಕೂಡ ನಾವೇನಂತೀವಿ? ಬಾಬನ್ ಮಕ್ಕಳು. ನಾವೆಲ್ಲ ಬಾಬನ್ ಮಕ್ಕಳು ಅನ್ನುವಂಥದ್ದೇನಿದೆಯಲ್ಲ, ನಾವು ಆತ್ಮ ಇದೀವಿ ಅನ್ನುವಂಥದ್ದೇನಿದೆ, ಇದು ಏಕತೆ. आपके सभी सेवा केंद्रों का वाइब्रेशन ऐसा हो जो सबको महसूस हो कि ये अनेक नहीं लेकिन एक है. ನಮ್ಮ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಈ ರೀತಿ ಎಲ್ಲರಿಗೂ ಅನುಭವ ಆಗಬೇಕು, ಮೆಹಸೂಸ್ ಆಗಬೇಕು, ಇಲ್ಲಿ ಅನೇಕತೆ ಇಲ್ವೇ ಇಲ್ಲ. ಭಲೆ ಹೊರಗಿನ ಸಮಾಜದೊಳಗ ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅದಾರ, ಆದ್ರೆ ಇಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇದೆಯಲ್ಲ ಅಂತ ಬೇರೆಯವರಿಗೂ ಕೂಡ ಅನುಭವ ಆಗ್ಬೇಕು ಅಂತಾರ ಬಾಬಾ. आपकी एकता का वाइब्रेशन सारे विश्व में एक धर्म एक राज्य स्थापन करेगा. ಈ ಒಂದು ಏಕತೆಯ ಧರ್ಮ, ಈ ಏಕತೆಯ ವೈಬ್ರೇಷನ್ ನಮ್ಮಲ್ಲಿ ಇತ್ತು ಅಂದ್ರೆ, ಇದು ವಿಶ್ವದಲ್ಲಿ ಹರಡಿತು ಅಂತಂದ್ರೆ ಒಂದು ಧರ್ಮ ಮತ್ತು ಒಂದು ರಾಜ್ಯದ ಸ್ಥಾಪನೆಗೆ ಕಾರಣ ಆಗ್ತದ. तो विशेष अटेंशन देकर भिन्नता को मिटाकर एकता कायम करो. ಅನೇಕ ವಿಶೇಷತೆ, ವಿಶೇಷ ಅಟೆನ್ಷನ್ ಕೊಡ್ರಿ, ಭಿನ್ನತೆಯನ್ನ ತೆಗಿರಿ. ಇವ್ರು ಹಿಂಗದಾರ. ಭಿನ್ನತೆ ಪಾತ್ರದೊಳಗಿದೆ, ಏಕತೆ ಆತ್ಮ ಸ್ವರೂಪದಲ್ಲಿದೆ. ಏಕತೆಯನ್ನ ತರಬೇಕು ಅಂತಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗೂ ಆತ್ಮ ನೋಡ್ಬೇಕಾಗಿದೆ. ಭಿನ್ನತೆ ಪಾತ್ರದಲ್ಲಿ ಇರೋದ್ರಿಂದ ಇವ್ರ ಪಕ್ಕಿ, ಇವ್ರು ಹಿಂಗ, ಇವ್ರು ಶ್ರೀಮಂತ, ದಪ್ಪ, ಸಣ್ಣ, ಇದೆಲ್ಲ ಏನಿದೆ ಬಾಬಾ ಹೇಳ್ತಾರೆ, ಇದೆ ಎಲ್ಲವೂ ಕೇವಲ ಪಾತ್ರ, ಪ್ರೀ ರಿಕಾರ್ಡೆಡ್ ಇದೆ. ಈ ಭಿನ್ನತೆಯನ್ನ ತೆಗೆದು ಹಾಕ್ರಿ, ಏಕತೆಯನ್ನ ಅಭ್ಯಾಸ ಮಾಡ್ರಿ. ನಾವೆಲ್ಲರೂ ಒಂದೇ, ನಾವೆಲ್ಲ ಆತ್ಮರು, ನಾವೆಲ್ಲರೂ ಒಂದೇ ಎನ್ನುವಂತ ಅಭ್ಯಾಸ ಮಾಡಿದಾಗ ಆಗ ಪರಮಾತ್ಮನ ಪ್ರತ್ಯಕ್ಷತೆ ಆಗ್ಲಿಕ್ಕೆ, ಅಂದ್ರೆ ಆ ಒಬ್ಬ ಪರಮಾತ್ಮನ ಮಕ್ಕಳು ಅನ್ನುವ ಪ್ರತ್ಯಕ್ಷತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ನನಗೆ ಸಿಕ್ಕಿರುವ ಪಾತ್ರವನ್ನ ಅಭಿನಯ ಮಾಡೋದಕ್ಕಾಗಿ ಬಂದಿರುವೆ. ಪಾತ್ರದಲ್ಲಿ ಅನೇಕ ಕಮಜೋರಿ ಇದೆ, ಪಾತ್ರದಲ್ಲಿ ಅನೇಕ ರೀತಿಯ ಮೇಲು ಕೀಳು ಎಲ್ಲವೂ ಇದೆ. ಆದರೆ ಇದೆಲ್ಲವೂ ಕೇವಲ ಪಾತ್ರದಲ್ಲಿ ಮಾತ್ರ. ನಾನು ಆತ್ಮ ನಿಂದನೆಯಿಂದಲೂ ಮಹಿಮೆಯಿಂದಲೂ ಪರೆಯಾಗಿದ್ದೇನೆ. ಇಲ್ಲಿರುವ ಅನೇಕ ವಿಭಿನ್ನತೆ ಕೇವಲ ಪಾತ್ರದಲ್ಲಿವೆ. ನಾನೀಗ ಈ ಸತ್ಯವನ್ನ ಅರ್ಥ ಮಾಡಿಕೊಂಡಿದ್ದೇನೆ. ವಿಭಿನ್ನತೆ ಇದೆ ಅಂದ್ರೆ ಅದು ಕೇವಲ ದೇಹವಾನ.
ಏಕತೆ ಆತ್ಮಸ್ಥಿತಿಯಲ್ಲಿ ಮಾತ್ರ ಇದೆ. ಏಕತೆಯೇ ಪರಮಾತ್ಮನನ್ನು ಪ್ರತ್ಯಕ್ಷಗೊಳಿಸುವ ಸೂತ್ರವಾಗಿದೆ. ಅರ್ಥಾತ್ ನಾನೊಂದು ಆತ್ಮ, ಹಾಗೆ ಈ ವಿಶ್ವ ನಾಟಕದ ಎಲ್ಲ ಗೊಂಬೆಗಳ ಒಳಗೆ ಇರುವ ಆ ಶಕ್ತಿ ಆತ್ಮರೇ ಆಗಿದ್ದಾರೆ. ಪ್ರತಿಯೊಬ್ಬರೂ ಆತ್ಮರು, ಸಮಾನರು, ಪರಮಾತ್ಮನ ಸಂತಾನರು. ಭಲೆ ಅವರ ಪಾತ್ರದಲ್ಲಿ ಕಪ್ಪು ಬಿಳುಪು, ಪಾತ್ರದಲ್ಲಿ ದೊಡ್ಡವರು ಚಿಕ್ಕವರು, ಸೀನಿಯರ್ ಜೂನಿಯರ್ ಇದೆಲ್ಲವೂ ಕಾಣುತ್ತಿದೆ. ಆದರೆ ಎಲ್ಲರೂ ಪರಮಾತ್ಮ ಸಮಾನ್ ಆತ್ಮರಾಗಿದ್ದಾರೆ. ಈ ಸತ್ಯ ನನಗೆ ಅರ್ಥವಾಗಿರುವ ಕಾರಣ ಇಲ್ಲಿ ನನಗೆ ಯಾವುದೇ ರೀತಿಯ ಮೇಲು ಕೀಳಿನ, ಹೆಚ್ಚು ಕಡಿಮೆಯ ಭೇದ ಭಾವ ಅಥವಾ ಅಂಜಿಕೆ, ಅಳುಕು ನನ್ನಿಂದ ದೂರವಾಗಿದೆ. ಅರ್ಥಾತ್ ಈ ಮನಸ್ಸು ಸತ್ಯವನ್ನು ಅರಿತು ಎಲ್ಲರೊಳಗೂ ಆ ಸತ್ಯವನ್ನು ಕಾಣುತ್ತಿದೆ. ಓಂ ಶಾಂತಿ.